ದಿವಸ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಇವತ್ತೇನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದಕ್ಕಿಂತ ಮೊದಲೇನೆ 2 ಬಾರಿ BMRCL MD ಅವರಿಗೆ ನೀವು ಕೂಡ್ಲೆ ಏನು ದರವನ್ನ ಹೆಚ್ಚಳ ಮಾಡಿದಿರಿ ಅದನ್ನ ಕೂಡ್ಲೆ ತಾವು ಯಥಾಸ್ಥಿತಿ ಮುಂದುವರಿಸಬೇಕು ಅಂತ ಹೇಳಿ ನಾವು 2 ಬಾರಿ ಅವರಿಗೆ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ವಿ. ಆದ್ರೆ ಇವತ್ತು ಈ ಒಂದು ಜನವಿರೋಧಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತೇನು ಅಧಿಕಾರ ಮಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಇವತ್ತು ತಮ್ಗೆಲ್ಲ ಗೊತ್ತಿರ್ಬೇಕು. ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಈ ಸರ್ಕಾರ ಬಂದ್ಮೇಲೆ ಇದಕ್ಕೆಲ್ಲಾನು ಸಹ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ. ಯಾಕೆ ಅಂತಂದ್ರೆ ಇವತ್ತೇನು ಫ್ರೀ ಸ್ಕೀಮ್ಗಳನ್ನ ಏನು ಕೊಡ್ತಾ ಇದ್ದಾರೆ, ಇವತ್ತು ಫ್ರೀ ಸ್ಕೀಮ್ ಕೊಡೋದ್ರಿಂದ ಯಾರೋ ಅವ್ರ ಮನೆ ಯಾರೋ ಒಬ್ರು ನಿಜಕ್ಕೂ ಸಹ ಆ ಸಂಸಾರ ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳಾಗಿಲ್ಲ. ಆದ್ರೆ ಆ ಫ್ರೀ ಸ್ಕೀಮ್ಗಳಿಂದ ರಾಜ್ಯ ಸರ್ಕಾರದ ಬಕ್ಸನು ಸಹ ಇವತ್ತು ಖಾಲಿ ಆಗೋಗಿದೆ. ಇವತ್ತು ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂತ ಕೆಲವು ಏನು ಚೆಕ್ಸ್ ಏನಿದೆ ಅವೆಲ್ಲವೂ ಸಹ ಇವತ್ತು ಬೋನ್ಸ್ ಆಗ್ತಾ ಇದಾವೆ. ಅದೇ ರೀತಿ ಇವತ್ತೇನು ಈ ಸರ್ಕಾರ ಬಂದ ನಂತರ ಸುಮಾರು ಹೆಚ್ಚುವರಿ ತೆರಿಗೆ ಮುಖಾಂತರ ಸುಮಾರು 41,360 ಕೋಟಿ ರೂಪಾಯಿ ಇವತ್ತು ಹೆಚ್ಚುವರಿ ತೆರಿಗೆಯನ್ನು ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಎಕ್ಸೈಸ್ ಇರ್ಬೋದು, ಸ್ಟಾಂಪ್ಸ್ ಅಂಡ್ ರೆವಿನ್ಯೂ ಇರ್ಬೋದು, ಅದೇ ರೀತಿ KEB ಇರ್ಬೋದು, ಮಿಲ್ಕ್ ಇರ್ಬೋದು, ಡೀಸೆಲ್ ಅಂಡ್ ಪೆಟ್ರೋಲ್ ಇರ್ಬೋದು, ಈ ರೀತಿ ಪ್ರತಿಯೊಂದರ ಮೇಲೇನು ಸಹ ಇವರು ಹೆಚ್ಚುವರಿ ತೆರಿಗೆಯನ್ನು ಹಾಕಿ ರಾಜ್ಯದ ಜನ ಏನು ವಿಶ್ವಾಸ ಇಟ್ಟು ಈ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಇಡೀ ರಾಜ್ಯದ ಜನ ನೆಮ್ಮದಿಯಿಂದ ಜೀವನ ಮಾಡ್ಬೋದು, ನೆಮ್ಮದಿಯಿಂದ ಇರ್ಬೋದು ಅಂತ ಹೇಳಿ ಇವತ್ತು ಅಧಿಕಾರಕ್ಕೆ ತಗೊಂಡ್ಬಂದಿದ್ದಾರೆ. ಆದ್ರೆ ಇವತ್ತು ಅದೆಲ್ಲವೂ ಸಹ ಹುಸಿಯಾಗಿ ಹೋಗಿದೆ. ಅಂತ ಒಂದು ನೀಚ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರವನ್ನ ಮಾಡ್ತಾ ಇದ್ದಾರೆ. ಅವ್ರು ಪ್ರತಿ ಬಾರಿ ಹೇಳೋದೇನು, ನಮ್ಗೆ ಜನರ ಮ್ಯಾಂಡೇಟ್ ಇದೆ, ನಾವು 139ರಿಂದ 140 ಜನ ಇದ್ದೀವಿ, ನಾವು ಈಗಾಗಲೇ ಏನು ಉಪಚುನಾವಣೆಗಳು ಬಂದಿದೆ ಉಪಚುನಾವಣೆ ಗೆದ್ದಿದ್ದೀವಿ ಅಂತ ಹೇಳಿ. ನೋಡಿ ರಾಜ್ಯದ ಜನ ನೀವೆಲ್ಲ ತಿಳ್ಕೊಂಡಿರ್ಬೋದು, ನೀವೇನೆಲ್ಲ ಇವತ್ತು ಅವ್ಯವಹಾರ ಮಾಡ್ತಾ ಇದ್ದೀರಿ. ಇವತ್ತು ಹಗರಣಗಳಲ್ಲಿ ಮುಳುಗೋಗಿದೆ ಈ ಸರ್ಕಾರ. ಅಂತ ಹಗರಣಗಳಲ್ಲಿ ಮುಳುಗೋಗಿರ್ತಕ್ಕಂಥ ಈ ಸರ್ಕಾರ ನೀವು ಬರೀ ಹೇಳ್ತಾ ಇರ್ತಕ್ಕಂಥ ಉಪಚುನಾವಣೆ ಗೆದ್ದಿದ್ ಮಾತ್ರಕ್ಕೆ ನೀವೆಲ್ಲ ಏನೆಲ್ಲ ಮಾಡ್ತೀರಿ ಇದನ್ನೆಲ್ಲ ರಾಜ್ಯದ ಜನ ಸಹಿಸ್ತಾರೆ ಅಂತಲ್ಲ. ಇವತ್ತು ಏನಾದ್ರೂ ನಾಳೆ ಬೆಳಿಗ್ಗೆ ಚುನಾವಣೆ ಬಂದ್ರೆ ಕಾಂಗ್ರೆಸ್ ಸರ್ಕಾರ 50 ಸೀಟ್ ಗೆಲ್ಲೋದಿಲ್ಲ. ಬೇಕಾದ್ರೆ ಬರ್ಕೊಳ್ಳಿ, ಇದನ್ನ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ. ರಾಜ್ಯದ ಜನ ಅಷ್ಟೊಂದು ಆಕ್ರೋಶ ಭರಿತರಾಗಿದ್ದಾರೆ ಈ ಸರ್ಕಾರದ ವಿರುದ್ಧ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಏನು ಇವತ್ತು ಮೆಟ್ರೋ ಓಡ್ತಕ್ಕಂಥದ್ದು ಡೀಸೆಲ್ ಪೆಟ್ರೋಲ್ ಇಂದಲ್ಲ, ಎಲೆಕ್ಟ್ರಿಸಿಟಿಯಿಂದ. ಈಗಾಗಲೇ ನೀವು ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಹೆಚ್ಚು ಮಾಡಿದ್ದೀರಿ, ಮತ್ತೆ ನೀವು ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಮಾಡಿದ್ದೀರಿ. ಈಗಾಗಲೇ ಸುಮಾರು 1.5 ಲಕ್ಷ ಜನ ಇವತ್ತು ಪ್ರಯಾಣ ಮಾಡ್ತಕ್ಕಂತ ಸಂಖ್ಯೆ ಕಡಿಮೆ ಆಗಿದೆ. ಅಂತ ಒಂದು ರಾಜ್ಯದ ಜನ ನೀವು ಅರ್ಥ ಮಾಡ್ಕೊಳ್ಳಿ. ಮೆಟ್ರೋ ಇರ್ತಕ್ಕಂಥದ್ದು ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಯಾವ ರೀತಿ ಇದೆ ಅಂತ ಹೇಳಿ ತಮ್ಗೆಲ್ಲ ಗೊತ್ತಿದೆ. ಆದ್ರೆ ಮೆಟ್ರೋದಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಜನ ಇವತ್ತು ಹೇಳ್ತಾ ಇದ್ದಾರೆ, ನಾನು ಮಾಧ್ಯಮದ ಮುಖಾಂತರ ತಾವೇ ತೋರಿಸ್ತಾ ಇದ್ದೀರಿ, ನಾವು ನಾಳೆಯಿಂದ ಯಾವುದೇ ಕಾರಣಕ್ಕೂ ಮೆಟ್ರೋ ಹತ್ತೋದಿಲ್ಲ, ನಾವು ನಮ್ಮ ವೆಹಿಕಲ್ ಅಲ್ಲಿ ಓಡಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಟ್ರಾಫಿಕ್ ನ ಸಮಸ್ಯೆ ಹೆಚ್ಚಾಗ್ತದೆ, ಒಂದು ಮೆಟ್ರೋಗೆ ಬರ್ತಕ್ಕಂಥ ಆದಾಯ ಕಡಿಮೆ ಆಗುತ್ತೆ. ರಾಜ್ಯದ ಜನ ಏನು ಇವತ್ತು ಬಡವರು ಸಾಮಾನ್ಯ ವರ್ಗ ಅವರು ಒಂದು ಬಜೆಟ್ ನ ಹಾಕೊಂಡಿರ್ತಾರೆ, ನಾವು ಮೆಟ್ರೋಗೆ ಈ ತಿಂಗಳು 1,000 ರೂಪಾಯಿ ಆದ್ರೆ ಈ ತಿಂಗಳದ್ದು ನಮ್ದು ಆ ಬಜೆಟ್ ಮುಗಿಯುತ್ತೆ ಅಂತ ಹೇಳಿ. ನೀವು ಏಕಾಏಕಿ 3ರಿಂದ 4,000 ರೂಪಾಯಿ ಆದ್ರೆ ನಿಜಕ್ಕೂ ಸಹ ಒಬ್ಬ ಬಡವ ಇವತ್ತು ಕೂಲಿ ಕಾರ್ಮಿಕರು ಇವತ್ತು ನಮ್ಮ ಹೆಣ್ಮಕ್ಳು ವಿಶೇಷವಾಗಿ ವಿದ್ಯಾರ್ಥಿಗಳು ನಿಜಕ್ಕೂ ಸಹ ತತ್ತರಿಸಿ ಹೋಗಿದ್ದಾರೆ. ಇದಕ್ಕೇನಾದ್ರೂ ನಿಮಗೆ ಕಾಳಜಿ ಇದ್ರೆ, ಈ ಬೆಂಗಳೂರು ಈ ಕರ್ನಾಟಕ ರಾಜ್ಯದ ಬಗ್ಗೆ ನಿಮ್ಗೆ ಏನಾದ್ರೂ ಕನಿಷ್ಠ ಕಾಳಜಿ ಇದ್ರೆ ಕೂಡ್ಲೆ ನೀವು ಯಥಾಸ್ಥಿತಿ ಏನು ಹಿಂದೆ ದರ ಇತ್ತು ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ನಾನು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ನೀವೇನಾದ್ರೂ ಇದೇ ರೀತಿ ನಿಮ್ಮ ಮೊಂಡುವಾದ ನೀವೇನಾದ್ರೂ ಮುಂದುವರಿಸಿದ್ರೆ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ಮಹಾನಗರದ ಜನತಾದಳದ ವತಿಯಿಂದ ನೀವು ಮುಖ್ಯಮಂತ್ರಿಗಳ ಆದಿಯಾಗಿ ನೀವು ಬೆಂಗಳೂರಿನ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಾವು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡ್ತೀವಿ. ನಾವು ನಿಮ್ಮ ಎಲ್ಲಾ ಕಾರ್ಯಕ್ರಮಕ್ಕೂ ಸಹ ಬಹಿಷ್ಕಾರ ಆಗ್ತೀವಿ. ಇವತ್ತು ನಾವು ಈಗಾಗಲೇ ಇಲ್ಲಿಂದ ನಾವು ವಿಧಾನಸೌಧ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ ನಾವು ಮುತ್ತಿಗೆಯನ್ನು ಹಾಕಲಿದ್ದೀರಿ. ಈಗ ಇಲ್ಲಿಂದ ನಾವು ನೇರವಾಗಿ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರು ನಗರದ ಜನತಾದಳದ ವತಿಯಿಂದ ಇವತ್ತೇನು ಮೆಟ್ರೋ ದರವನ್ನ ಏರಿಕೆ ಮಾಡಿರತಕ್ಕಂಥದನ್ನ ಖಂಡಿಸಿ ಇವತ್ತು ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಈ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ಬಹುಶಃ ಇವತ್ತು ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಇವತ್ತು ಗ್ಯಾರಂಟಿ ನೆಪದಲ್ಲಿ ಆ ಒಂದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಕ್ಕೆ ಇವತ್ತು ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿದೆ. ಅದಕ್ಕೋಸ್ಕರನೇ ಇವತ್ತು ಎಲ್ಲಾ ರೀತಿಯಲ್ಲೂ ಬೆಲೆ ಏರಿಕೆಯನ್ನ ಮಾಡ್ತಾ ಇವತ್ತು ಬಡವರು ಬಳಕೆ ಮಾಡುವಂತ
ಈ ಮೆಟ್ರೋವನ್ನ ಕೂಡ ಇವತ್ತು ಬೆಲೆಯನ್ನ ಜಾಸ್ತಿ ಮಾಡಿರತಕ್ಕಂಥದ್ದು ನಿಜವಾಗ್ಲೂ ಇದು ತೀವ್ರವಾದ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೀವಿ. ಇವತ್ತು ರಾಜ್ಯ ಸರ್ಕಾರ ಬಹುಶಃ ಕೇಂದ್ರದ ಮೇಲೆ ಬೆರಳು ತೋರಿಸೋದನ್ನ ಬಿಡಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ನಿಮ್ಗೇನಾದ್ರು ಕೇಂದ್ರದಿಂದ ತೊಂದರೆ ಆದ್ರೆ ಈ ಮೆಟ್ರೋ ವಿಚಾರವಾಗಿ ಒಂದು ಪತ್ರವನ್ನ ಬರೀರಿ. ಯಾಕೆ ಬರ್ದಿಲ್ಲ ನೀವು? ಪತ್ರವನ್ನ ಬರೆದು ಈ ತರ ಹಿಂಗಿದೆ ಅಂತ ಹೇಳಿ ವಿವರಣೆ ಕೊಡಿ, ಜನರ ಮುಂದೆ ಗೊತ್ತಾಗ್ಲಿ. ಇವತ್ತು ರಾಜ್ಯ ಸರ್ಕಾರ ಏನು ದಿವಾಳಿ ಆಗಿಲ್ಲ ಅಲ್ವಾ? ನಿಮ್ಮಲ್ಲಿ ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲಿ ಸಜ್ಜಾಗಿದ್ದೀರಲ್ವಾ? ಮತ್ತೆ ಯಾತಕ್ಕೋಸ್ಕರ ಜಾಸ್ತಿ ಮಾಡ್ತೀರಿ? ಎಲ್ಲ ಒಂದ್ ಕಡೆ 2013ರಲ್ಲಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಕೂಡ ಮೆಟ್ರೋ ದರವನ್ನ ಜಾಸ್ತಿ ಮಾಡಿದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಇವತ್ತು 78% ವರೆಗೂ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡೋದು ಮಾಡ್ಬಿಟ್ಟು ಕೇವಲ 10% ಕಮ್ಮಿ ಮಾಡಿ ನಾವು ಕಮ್ಮಿ ಮಾಡಿದೀವಿ ಅಂತೇಳಿ ಡಂಗೂರ ಬಾರಿಸ್ತಾ ಇದ್ದೀರಿ. ಇದು ಎಷ್ಟು ಮಾತ್ರ ಸರಿ? ಇವತ್ತು BWSS ಇರ್ಬೋದು, ಬೆಸ್ಕಾಂ ಇರ್ಬೋದು, BMTC ಇರ್ಬೋದು, ಮೆಟ್ರೋ ಇರ್ಬೋದು, ಪ್ರತಿ ಹಂತದಲ್ಲಿ ಬಡ ಜನರು ಮಧ್ಯಮ ವರ್ಗದವರು ಬಳಕೆ ಮಾಡುವಂತ ಎಲ್ಲಾ ವಸ್ತುಗಳನ್ನ ರೇಟ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದೀರಾ. ಇದಕ್ಕೊಂದು ಮಿತಿ ಇಲ್ಲ. ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು? ಜನ ಕನ್ನಡಿಗರು ಶ್ರೀಮಂತಿಕೆಯ ಹೃದಯ ಇರತಕ್ಕಂಥವ್ರು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ ನಿಮ್ಗೆ ಮ್ಯಾಂಡೇಟರಿ ಇದೆ. ಆದ್ರೂ ಕೂಡ ಇವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ. ನಿಮ್ಮ ಸಚಿವರುಗಳಾಗ್ಲಿ, ನಿಮ್ಮ ಕ್ಷೇತ್ರಗಳಲ್ಲಿ ಅವರು ಲೂಟಿ ಮಾಡ್ತಾ ಇರತಕ್ಕಂತ ಮರೆಮಾಚಕ್ಕೋಸ್ಕರ ಇಂತಹ ಒಂದು ಕೃತಿಯನ್ನ ಮಾಡ್ತಾ ಇದ್ದೀರಾ. ಇದನ್ನ ಕೂಡಲೇ ವಾಪಸ್ ತೆಗೆದುಕೋಬೇಕು. ಬಡ ಜನರು ಓಡಾಡುವಂತ ಈ ಟ್ರಾನ್ಸ್ಪೋರ್ಟ್ ಮೆಟ್ರೋಗೆ ಸಂಚಾರ ಸರಿಯಾದ ರೀತಿಯಲ್ಲಿ ಆಗಬೇಕು. ಇವತ್ತು ಬಹಳ ಜನ 4 ದಿವಸದಿಂದ ಪ್ಯಾಸೆಂಜರ್ಸ್ ಇಲ್ಲ, ಖಾಲಿ ಹೊಡಿತಾ ಇದೆ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕನೇ ನಾನು ತಿಳ್ಕೊಂಡೆ. ಆದ್ರಿಂದ ಕೂಡಲೇ ಸಿದ್ದರಾಮಯ್ಯನವರು ನೀವು ಇನ್ನೂ 6 ತಿಂಗಳು ಇರ್ತೀರೋ, ಎಷ್ಟ್ ದಿನ ಮುಖ್ಯಮಂತ್ರಿ ಇರ್ತಾರೋ ನಮ್ಗೆ ಬೇಕಿಲ್ಲ, ಆದ್ರೆ ಇದ್ದಷ್ಟು ದಿನ ಒಳ್ಳೆ ಕೆಲಸ ಮಾಡಿ. ಅದನ್ನ ಬಡವರಿಗೋಸ್ಕರ ನೀವು ಯಾವತ್ತು ನುಡಿದಂತ ನುಡಿದ ಸರ್ಕಾರ ಅಂತೇಳಿ ಪದೇ ತಾವು ಡಂಗೂರ ಬಾರಿಸ್ಕೊಂಡಿದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಇದನ್ನ ಕೂಡ ಕಮ್ಮಿ ಮಾಡಿ ಒಳ್ಳೆ ಕೆಲಸಕ್ಕೆ ನಾಂದಿ ಆಡಿ ಅಂತೇಳಿ ಮತ್ತೊಮ್ಮೆ ಈ ಸರ್ಕಾರವನ್ನ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಪತ್ರ ವ್ಯವಹಾರಗಳಿರ್ಬೋದು, ಬೇರೆ ಅಲ್ಲಿ ಸ್ಟಡಿ ಇರ್ಬೋದು, ಅದನ್ನೆಲ್ಲ ಕೂಡ ಹೊಸ ಪಾರ್ಲಿಮೆಂಟ್ ಅಲ್ಲಿ ಏನ್ ವ್ಯವಸ್ಥೆಗಳು ನಡೀತಾ ಇದೆ, ಸಿಸ್ಟಮ್ ನಡೀತಾ ಇದೆ, ಅದನ್ನ ಅಧ್ಯಯನ ಮಾಡ್ಲಿಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದೀವಿ. ಡೆಲ್ಲಿ ಆದ ನಂತರ ಮತ್ತೆ UP ಗವರ್ಮೆಂಟ್ ಅಲ್ಲಿ ಕೂಡ ನಾವು ಕೇಳಿದೀವಿ. ಅಲ್ಲಿ ಕೂಡ ಸಿಸ್ಟರ್ ಕನ್ಸರ್ನ್ ಇರತಕ್ಕಂಥದ್ದು, ಅಲ್ಲಿ ಕೂಡ ವಿಧಾನ ಪರಿಷತ್ ಇದೆ, ಅಲ್ಲಿ ಕೂಡ ಒಂದು ಭರವಸೆ ಸಮಿತಿ ಅಧ್ಯಕ್ಷನಾಗಿ ಅವರು ಕೂಡ ನಮ್ಗೆ ಪತ್ರ ಬರೆದಿದ್ದಾರೆ. ಬನ್ನಿ, ನಿಮ್ಮ ಒಂದು ಏನೇನಿದೆ ವ್ಯವಸ್ಥೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅಲ್ಲಿಂದ ನಮ್ಗೆ ರಿಪ್ಲೈ ಬಂದಿದೆ. ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಇದರಿಂದ ಸರ್ಕಾರಕ್ಕೆ ದಿವಾಳಿ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನಾನು ಕೂಡ ಅದನ್ನು ಒಪ್ಪೋದಿಲ್ಲ. ಬಹುಶಃ ಎಲ್ಲಾ ಶಾಸಕರಿಗೆ ಅವರ ವೈಯಕ್ತಿಕವಾಗಿ ಖರ್ಚು ಮಾಡಿಕೊಂಡು ಒಂದು ಉತ್ತರ ಪ್ರದೇಶ ಟೂರ್ ಹೋಗಿ ಬರಕ್ಕೆ ತಾಕತ್ತಿಲ್ವಾ? ಎಲ್ಲರಿಗೂ ಇದೆ. ಇದಕ್ಕೂ ಸರ್ಕಾರಕ್ಕೆ ಏನ್ ಸಂಬಂಧ ಇಲ್ಲ. ಸರ್ಕಾರ ಕೊಟ್ರು ತಗೋತೀವಿ, ಕೊಡ್ಲಿಲ್ಲ ಅಂದ್ರೂ ನಾವು ಕೇಳೋರಲ್ಲ. ಇದನ್ನ ನಾನು ನಿಮ್ಮ ಮೂಲಕ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು. ಆದ್ರೆ ಇವತ್ತು ಐಷಾರಾಮಿ ಬದುಕು ಮಾಡ್ಲಿಕ್ಕೋಸ್ಕರ, ಐಷಾರಾಮಿ ಸಮಯ ಕಾಣಕ್ಕೋಸ್ಕರ ಆ ಉದ್ದೇಶ ಮರೆತು ಆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬೆಂಗಳೂರು ಟ್ರಾಫಿಕ್ ನ ಕ್ಲಿಯರ್ ಮಾಡ್ಬೇಕು ಅನ್ನೋದು ಮರೆತು ಇವತ್ತು ಆ ಸಂಸ್ಥೆ ಒಂದು ಏನು ಪಂಚತಾರ ಹೋಟೆಲ್ ರೀತಿಯಲ್ಲಿ, ಪಂಚತಾರ ಹೋಟೆಲ್ ಅಥವಾ ಯಾವುದೋ ಒಂದು ಏರೋಪ್ಲೇನು ಚೀಪ ಸಿಗುತ್ತೆ, ಆದ್ರೆ ಮೆಟ್ರೋ ಚೀಪ ಸಿಗಲ್ಲ. ಇದು ಒಂದು ರಾಜ್ಯ ಸರ್ಕಾರ ದುರುದ್ದೇಶ. ಈ ಉದ್ದೇಶ ಮೀರಿ ಏನು ಸರ್ಕಾರ ನಿರ್ಧಾರ ತಗೊಂಡಿದೆ, ಈ ಸರ್ಕಾರಕ್ಕೆ ಜಾಸ್ತಿ ಈಗ ಕಾಲ ಇಲ್ಲ, ಜನ ತಿರುಗಿ ಬೀಳ್ತಾರೆ. ಸಿದ್ದರಾಮಯ್ಯನವರೇ ಜ್ಞಾಪಿಸ್ಕೊಳ್ಳಿ, ನೀವು ಮೆಟ್ರೋ ಏನು ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡ ಸಾಹೇಬ್ರಾಗ್ಬೋದು, ಮೆಟ್ರೋ ಯೋಜನೆ ಯಾಕೆ ಮಾಡಿದ್ರು ಅಂದ್ರೆ, ಮೆಟ್ರೋ ಯೋಜನೆಯಿಂದ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮು, ಮಧ್ಯಮ ವರ್ಗದವರು, ಬಡ ಜನಗಳು ಟ್ರಾನ್ಸ್ಪೋರ್ಟ್ ಮಾಡೋಕೆ ಅನುಕೂಲ ಆಗುತ್ತೆ, ಆಮೇಲೆ ಪೊಲ್ಯೂಷನ್ ಕಮ್ಮಿ ಆಗುತ್ತೆ ಅಂತ ಮಾಡಿದ್ರಿ. ಆದ್ರೆ ಇವತ್ತು ನೀವು ಮೆಟ್ರೋ ಏನ್ ಮಾಡಿದೀರಾ ಅಂದ್ರೆ, ನೀವು ಮೆಟ್ರೋ ಇಂದ ಒಂದು ಉದ್ಯಮ ಮಾಡ್ಕೊಂಡಿದ್ದೀರಾ. ಇದು ಉದ್ಯಮ ಆಗಿ ಲಾಭ ಮಾಡ್ತಿದ್ದೀರಾ. ಉದ್ಯಮ ಅಂದ್ರೆ ಲಾಭ, ಆದ್ರೆ ನಿಮ್ ಸೇವೆ ಇಲ್ಲ. ಸೇವೆ ಅಂದ್ರೆ ಏನು? ಸೇವಾ ಶುಲ್ಕ ತಗೊಳ್ಳಿ, ಸೇವಾ ಶುಲ್ಕ ತಗೊಂಡು ಸೇವೆ ಮಾಡಿ. ಅದು ಮರ್ತ್ಬಿಟ್ಟು ನೀವು ಉದ್ಯಮ ಮಾಡಿ, ಲಾಭ ಮಾಡಿ ಜನಗಳ ಹೊಟ್ಟೆ ಇರ್ತಿದ್ದೀರಾ. ಈಗ ಅನಿಸುತ್ತೆ 100ಕ್ಕೆ 100 ಜಾಸ್ತಿ ಮಾಡೋದು ನೋಡೋ ಅನಿಸ್ತಾ ಇದೆ. ನೀವು ನಿಮ್ಮ ಏನು 5 ಯೋಜನೆಗಳಿಗೆ ದುಡ್ಡು ಕಲೆಕ್ಟ್ ಮಾಡಕ್ಕೋಸ್ಕರ ಬೆಂಗಳೂರು ಮಹಾನಗರದ ಮೆಟ್ರೋ ಜನತೆನ ಬಲಿ ಕೊಡ್ತಿದ್ದೀರಾ. ಅವರ ಒಂದು ಕಣ್ಣೀರು, ಅವರ ಒಂದು ನೋವಿಂದ ನೀವು ಸರ್ಕಾರದ ಏನು 5 ಯೋಜನೆಗಳು ಜಾರಿಗೊಳಿಸಬೇಕಂತ ಹೊರಟಿದ್ದೀರಲ್ಲ, ಇದು ಸಫಲ ಆಗಲ್ಲ. ಜನ ಸುಮ್ಮನೆ ಇರಲ್ಲ. ನೋಡಿ, ಒಂದಲ್ಲ ಒಂದು ಇಷ್ಟೆಲ್ಲ ನಿಮ್ಗೆ ಜನ ಪಾಠ ಕಲಿಸ್ತಾರೆ, ನಿಮ್ಗೆ ಸರಿಯಾದ ಮಾರ್ಗದಲ್ಲಿ ಹೋಗೋ ತರ ನಡೆಸ್ಕೊಂತಾರೆ.
ಧಿಕ್ಕಾರ ಧಿಕ್ಕಾರ ಧಿಕ್ಕಾರ